ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎವಿಜಿ ವರ್ಲ್ಡ್. ನಾನು ನಿಮ್ಮ ಅಶ್ವಿನಿ ಗೌತಮ್. ಇವತ್ತಿನ ರೆಸಿಪಿ ಗಣೇಶನಿಗೆ ತುಂಬ ಪ್ರಿಯವಾದದ್ದು ಬೇಯಿಸಿದ ಮೋದಕ ಆ್ಯಂಡ್ ಕಡುಬು. ಇಲ್ಲಿ ಸ್ಟಫಿಂಗಿಗೋಸ್ಕರ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಬೌಲು ಸಣ್ಣದಾಗಿ ರುಬ್ಕೊಂಡಿರೋ ಹಸಿ ಕೊಬ್ಬರಿ, ತುಪ್ಪ, 1 ಬೌಲು ಬೆಲ್ಲ, ಪುಡಿ ಮಾಡ್ಕೊಂಡಿರೋ ಬೆಲ್ಲ ಆ್ಯಂಡ್ 1 ಸ್ಪೂನ್ ಎಳ್ಳು. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ, ಇಲ್ಲಿ ನಾನು ಆರ್ಗ್ಯಾನಿಕ್ ತುಪ್ಪನ ಬಳಸ್ತಾ ಇದ್ದೀನಿ, ಅದರಲ್ಲಿ 1 ಸ್ಪೂನ್ ಎಳ್ಳನ್ನು ಹಾಕ್ಕೊಂಡು ಅದು ಚಿಟಪಟ ಸಿಡ್ದಾದ ನಂತರ ಅದಕ್ಕೆ 1 ಬೌಲ್ ಸಣ್ಣದಾಗಿ ರುಬ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕ್ಕೊಂಡು 1 ನಿಮಿಷ ಬೇಯಿಸ್ಕೊಳ್ಳೋಣ. ನಂತರ ಇದಕ್ಕೆ 1 ಬೌಲ್ ಪುಡಿ ಮಾಡ್ಕೊಂಡಿರೋ ಬೆಲ್ಲ, ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಕರಗಬೇಕು. ಬೆಲ್ಲ ಕಂಪ್ಲೀಟಾಗಿ ಕರಗೋವರೆಗೂ ಇದೇ ಥರ ಮಿಕ್ಸ್ ಮಾಡ್ತಾ ಇರೋಣ. ತುಪ್ಪ ಮತ್ತು ಕೊಬ್ಬರಿ ಜೊತೆ ಬೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿ ಒಂದೊಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಇದನ್ನು ಅದೇ ಮಿಕ್ಸ್ ಮಾಡ್ತಾ ಇರೋಣ. ಇದನ್ನು ತುಂಬ ಬೇಯಿಸ್ಕೋಬಾರ್ದು. ತುಂಬ ಬೇಯಿಸ್ಕೊಂಡ್ರೆ ಗಟ್ಟಿ ಪಾಕ ಬಂದುಬಿಡುತ್ತೆ, ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಲೈಟಾಗಿರೋ ಪಾಕ ಬರಬೇಕು, ಅಷ್ಟು ಬಂದರೆ ಸಾಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಆವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೂಲ್ ಆಗೋದಕ್ಕೆ ಇಡೋಣ. ಇದನ್ನು ಈಗ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ 1 ಬೌಲ್ ನೀರು, ಚಿಟಿಕೆ ಉಪ್ಪು ಆ್ಯಂಡ್ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ನೀರು ಕುದಿಯೋದಕ್ಕೆ ಬಿಡೋಣ. ನೀರು ಕಂಪ್ಲೀಟಾಗಿ ಬಾಯ್ಲ್ ಆದಮೇಲೆ ಅದಕ್ಕೆ 1 ಬೌಲ್ ಅಕ್ಕಿ ಹಿಟ್ಟು ಆ್ಯಂಡ್ 1 ಸ್ಪೂನ್ ಮೈದಾ ಹಿಟ್ಟು. ಇಲ್ಲಿ 1 ಸ್ಪೂನ್ ಮೈದಾ ಹಿಟ್ಟು ಬೈಂಡಿಂಗಿಗೋಸ್ಕರ, ಯಾಕಂದರೆ ಮೋದಕ ಮಾಡ್ತಿರ್ಬೇಕಾದ್ರೆ ಯಾವುದೇ ಬಿರುಕುಗಳು ಬಿಟ್ಕೊಳ್ದೇ ಇರಲಿ ಅಂತ ಅನ್ನೋದಕ್ಕೋಸ್ಕರ ಹಾಕ್ತಾ ಇರೋದು. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಿಡೋಣ. ಆ್ಯಂಡ್ ಇದು ಕೂಲ್ ಆಗಬೇಕು. ಅಷ್ಟರಲ್ಲಿ ನಾವು ಈಗ ಸ್ಟಫಿಂಗಿಗೋಸ್ಕರ ಮಾಡ್ಕೊಂಡಿರೋ ಮಿಶ್ರಣನ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ಮೋದಕ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆಮೇಲೆ. ಸೊ ಈಗ ಹಿಟ್ಟು ಕೂಡ ರೆಡಿಯಾಗಿದೆ, ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದನ್ನು ನಾದ್ಕೊಳ್ಳೋಣ, ಚೆನ್ನಾಗಿ ಕೈಯಿಂದ ನಾದ್ಕೊಳ್ಳೋಣ. ಸ್ವಲ್ಪ ಕೈನ ನೀರಿಂದ ಹಸಿ ಮಾಡಿಕೊಂಡು ವೆಟ್ ಮಾಡಿಕೊಂಡು ಈ ಥರ ನಾದ್ಕೊಳ್ಳಿ. ಸಾಫ್ಟಾಗಿ ಯಾವುದೇ ಗಂಟು ಇಲ್ಲದೆ ಇರೋ ಹಾಗೆ ನಾದ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪನೇ ಹಿಟ್ಟು ತೊಗೊಂಡಿರೋದ್ರಿಂದ ಯಾವುದೇ ರೀತಿ ಗಂಟುಗಳಾಗಿಲ್ಲ. ನೀವು ತುಂಬ ಜಾಸ್ತಿ ತೊಗೊಂಡಿದ್ರೆ ಸ್ವಲ್ಪ ಗಂಟುಗಳಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈ ಥರ ಒದ್ದೆ ಬಟ್ಟೆಯಿಂದ ಮುಚ್ಚಿಡಿ, ಯಾಕಂದರೆ ಹಿಟ್ಟು ಒಣಗಿಬಿಡುತ್ತೆ. ಒಣಗಿದ್ರೆ ಚೆನ್ನಾಗಿ ಬರಲ್ಲ, ಅಲ್ಲಲ್ಲಿ ಬಿರುಕುಗಳು ಬಿಟ್ಕೊಂಡ್ಬಿಡ್ತವೆ, ಸೀಳ್ತವೆ, ಹಿಟ್ಟು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ವೆಟ್ ಕ್ಲಾತಿಂದ ಮುಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮೌಲ್ಡಿಗೆ ತುಪ್ಪದಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಔಟರ್ ಲೇಯರ್ನ ಮಾಡ್ಕೊಳ್ಳೋಣ. ಹಿಟ್ಟನ್ನು ಈ ಥರ ಒಳಗಡೆ ಪ್ರೆಸ್ ಮಾಡಿಕೊಂಡು ಈಗ ಸೆಂಟ್ರಲ್ಲಿ ಜಾಗ ಬಿಟ್ಕೊಂಡಿರಬೇಕು. ಸುತ್ತಲೂ ಔಟರ್ ಲೇಯರ್ನ ಈ ಥರ ಹಿಟ್ಟಿಂದ ಔಟರ್ ಲೇಯರ್ನ ಫಾರ್ಮ್ ಮಾಡಿಕೊಂಡು ಇವಾಗ ಸ್ಟಫಿಂಗನ್ನು ಸೆಂಟರ್ ಸ್ಟಫಿಂಗ್ ಏನು ಉಂಡೆ ಕಟ್ಕೊಂಡಿದ್ವಲ್ಲ ಚಿಕ್ಕ ಚಿಕ್ಕದು, ಆ ಉಂಡೆನ ಒಳಗಡೆ ಇಟ್ಕೊಂಡು ಮಿಕ್ಕಿದ್ದನ್ನು ಮತ್ತು ಹಿಟ್ಟಿಂದ ಕವರ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಕವರ್ ಮಾಡ್ಕೋಬೇಕು. ಚೆನ್ನಾಗಿ ಪ್ರೆಸ್ ಮಾಡಿ, ಎಲ್ಲೂ ಬಿಟ್ಕೊಳ್ದೇ ಇರೋ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಈಗ ಓಪನ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರೋ ಸಾಫ್ಟಾಗಿರೋ ಮೋದಕ ರೆಡಿಯಾಗಿದೆ. ನೋಡಿ, ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಥರ ಮಿಕ್ಕೆಲ್ಲ ಮೋದಕಗಳನ್ನು ಮಾಡ್ಕೊಳ್ಳೋಣ. ಇದೇ ಮೌಲ್ಡನ್ನು ಬಳಸ್ಕೊಂಡು ಇನ್ನೊಂದು ರೀತಿಯೂ ಸ್ಟಫ್ ಮಾಡ್ಕೋಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ. ಇನ್ನೇನು ಗಣೇಶ ಚತುರ್ಥಿನ ಹತ್ತಿರ ಬಂದೇ ಬಿಡ್ತು. ಈ ಗಣೇಶ ಚತುರ್ಥಿಗೆ ಈ ಮೋದಕ ಆ್ಯಂಡ್ ಕಡುಬು ತುಂಬಾ ಸ್ಪೆಷಲು, ಗಣೇಶನಿಗೆ ತುಂಬ ಪ್ರಿಯವಾದದ್ದು. ಸೊ ಯಾರೆಲ್ಲ ಗಣೇಶ ಚತುರ್ಥಿಗೆ ಗಣೇಶನ ಮನೆಯಲ್ಲಿ ಕೂರಿಸ್ತೀರಾ ಅವರೆಲ್ಲ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾವು ಕೂಡ ಮನೇಲಿ ಗಣೇಶನ ಕೂರಿಸ್ತೀವಿ. ಸೊ ಹಬ್ಬದ ದಿನ ಇದೇ ವಿಶೇಷ. ಮೋದಕ, ಕಡುಬು, ಗಣೇಶನಿಗೆ ಪ್ರಿಯವಾದದ್ದು ಎಲ್ಲ ನೈವೇದ್ಯಗಳು ಮಾಡಿಟ್ಟು ಪೂಜೆ ಮಾಡೋದೇ ಒಂದು ಸಡಗರ. ಸೊ ನೀವು ಯಾವ ಥರ ಗಣೇಶ ಚತುರ್ಥಿನ ಆಚರಿಸ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನಾನಿಲ್ಲಿ ತೊಗೊಂಡಿರೋ ಹಿಟ್ಟಿಗೆ ಒಂದು 5 ಮೋದಕ ಆ್ಯಂಡ್
5 ಕಡುಬು ಆಗುತ್ತೆ. ಸೊ ನೋಡಿ ಇಲ್ಲಿ ಈಗ ಮೋದಕಗಳು ಮಾಡಿ ಇಟ್ಕೊಂಡಾಯಿತು. ಇವಾಗ ಕಡುಬು ಯಾವ ಥರ ಮಾಡೋದಂತ ನೋಡೋಣ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ಥರ ಪೂರಿ ಶೇಪಿಗೆ ಲಟ್ಟಿಸ್ಕೊಂಡು ಸ್ವಲ್ಪ ಹೂರಣನ ತೊಗೊಂಡು ಸ್ಟಫ್ ಮಾಡಿ ಚೆನ್ನಾಗಿ ಒಂದು ಸೈಡ್ ಅಂಚಿನ ಸ್ವಲ್ಪ ಒಂದು ಬೆರಳು ನೀರಲ್ಲಿ ಅದ್ದಿ ಈ ಥರ ಹಚ್ಕೊಂಡು ಅಂಚನ್ನ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಬರೋಣ. ಇಲ್ಲಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು, ಇಲ್ದಿದ್ರೆ ಬಿಟ್ಕೊಂಡ್ಬಿಡುತ್ತೆ ಬೇಯಿಸ್ತಿರ್ಬೇಕಾದ್ರೆ. ಈ ಥರ ಬೆರಳುಗಳಿಂದ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಮಿಕ್ಕೆಲ್ಲ ಕಡುಬುಗಳನ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೋದಕಗಳು ಆ್ಯಂಡ್ ಕಡುಬುಗಳು ರೆಡಿಯಾಗಿದೆ. ಈಗ ನಾನು ಇಲ್ಲಿ ತಟ್ಟೆ ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಈ ತಟ್ಟೆಗಳಿಗೆ ತುಪ್ಪದಿಂದ ಗ್ರೀಸ್ ಮಾಡಿಕೊಂಡು ಮೋದಕಗಳು ಮತ್ತು ಕಡುಬುಗಳನ್ನು ಈ ಥರ ಇಟ್ಕೊಂಡು ಸ್ಟೀಮ್ ಮಾಡ್ಕೊಳ್ತೀನಿ ಇಡ್ಲಿ ಪಾತ್ರೆಯಲ್ಲಿ. ಸೊ ಈಗ ಬೇಯಿಸ್ಕೊಂಡಾಗಿದೆ ನೋಡಿ, ಇಲ್ಲಿ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ ಕಡುಬು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.